ಹೌದಮ್ಮ. ನಾನು ಎರ್ಕೊಂಡೇ ಇಲ್ಲ. ಎರ್ಕೊಂಡಿಲ್ಲ ಅಂದ ಮೇಲೆ ಒಂದ್ 2 ಕೊಡ ನೀರ್ ಕಾಸು ನನ್ನ ಮಗಳ. ಆಹಾ. ಯಾಕಂದ್ರೆ ತಲಿ ತುಂಬಾ ಎಣ್ಣೆ ಹಾಕಿ ನಾನು ಎರಿಯವ. ಹಾ. ನಿನ್ನ ಮನೆಗೆ ಒಂದು ಕರಿ ಚಂದ ಕಾಯಿ ಸೀರೆ ನಾನು ಕೊಡೆವ. ಹೌದಮ್ಮ. ಮಗ್ಗಿ ಕುಬ್ಸ ಕೊಡ ನನ್ನ ಮಗಳೇ. ಈ ಕೊಳ್ಳಾಗಿ ನೀವು ವಸ್ತಲಂಕರ್ ತೆಗದೆ ನಾನು ಕೊಳ್ಳಾಗ ಹಾಕಿದ್ರೆ ನಾನು ನಿನ್ ಕೂಡ ಸಿಂಗಾರಿಗೆ ನಾ ಬರ್ತೀನಿ ಅಲ್ಲ. ಏನಮ್ಮ ನಿನ್ನ ಸಲುವಾಗಿ ಒಂದ್ ಹಂಡೆ ತುಂಬಾ ನೀರಾದ್ರೂ ಕಾಸಿದ್ದೀನಿ. ಅಮ್ಮ ಕರಿ ಚಂದ ಕಳ್ ಸಿರಿ ತಂದನ ಮಗ್ಗಿ ಕುಬ್ಸ ಹೊಲಿಸಿ ಅದನ್ನಾದ್ರೂ ಇಟ್ಟೇನಿ. ಯಮ್ಮ ನೀನು ಬೇಗನೆ ಹೋಗಿ ಯಮ್ಮ ಜಳಕ ಮಾಡಿ ಸೀರೆ ಉಟ್ಕೊಂಡು ಬರುವಂತ ಕೇಗಮ್ಮ. ಆಗ್ಲಿ ನನ್ನ ಮಗಳ. ನನ್ನ ಮಗಳೇ ಹಾ ಈ ಸದ್ದ ನಾ ಹೆಂಗ್ ಕಾಣಕತ್ತೀನಿ ಯಮ್ಮ. ಈ ಸದ್ಯ ನಿನ್ನ ನೋಡ್ಲಿಕ್ಕೆ ನಿಂತ್ರ ಸೇಮ ನಮ್ಮ ಅಮ್ಮ ಇಟ್ಟಿಗೆ ಭೀಮಮ್ಮ ನೋಡಿದಂಗ ಆಕೈತಿ ನೋಡುವ. ಅಲ್ಲ ನನ್ನ ಮಗಳ, ಆ ಇಟ್ಟಿಗೆ ಭೀಮಮ್ಮಗ್ ಹೋಗೋ ಭಕ್ತಾದಿಗಳೇ ಇಲ್ಲಿ ನನ್ನ ಹತ್ರ ಬಂದ್ರೆ ನನಗ್ ದೇವ್ರ ಹೇಳಕ್ನು ಬರುದಿಲ್ಲ. ಆ ತಾಯಿನ ಯಾಕೆ ಹೊಲಿಸಿದೆ ನನ್ನ ಮಗಳೇ? ಯಮ್ಮ ಹಾಗೇನಿಲ್ಲ, ಆ ಇಟ್ಟಿಗೆ ಭೀಮಮ್ಮ ತಾಯಿ ಅದಲ್ಲ ಅಕ್ಕಿ ಅಮ್ಮ ತದ್ರೂಪನಿ ಕಾಣಸಾಕತಿ ಅಂತ ಹೇಳಿನಮ್ಮ. ಆ ತಾಯಿ ಹಂಗ್ ತದ್ರೂಪನ ಕಾಣಕತ್ತೀನಿ. ಹೌದಮ್ಮ. ಅಂದ್ಮೇಲೆ ನನ್ನ ಮಗಳ ಇನ್ನ ಮೇಲೆ ಬುಟ್ಟ್ಯಾರ ಹೊರಸು ದೇವ್ರಿಗೆ ಅದ್ರ ಹೋಗೋಣ. ಯಮ್ಮ ಹಿಡಿವ. ಅಮ್ಮ ಇನ್ನು ಮೇಲೆ ನಾವು ಬಸವಂದಿಗೆ ಹೋಗ್ಬೇಕಾದ್ರೆ ಅಮ್ಮ ಹೇಗ್ ಹೋಗ್ಬೇಕು? ದೇವರ ನಾಮ ಸ್ಮರಣೆ ಮಾಡ್ಕೊಂತ ಹೋಗೋಣಲ್ಲ ಅಮ್ಮ. ಹೋಗೋಣಲ್ಲ ಅಮ್ಮ, ಹೇಳ್ತೀನಿ ಕೇಳ. ಬಂತ ಸೋಮಾರ ಬಂತ ಸೋಮಾರ ಬಸವನ್ನಗ ಹೋಗುನು ಬಾರಮ್ಮ ಬಂತ ಸೋಮಾರ. ಅಮ್ಮ ಹೋಗು ನೋಡಿ. ಬಸವನ್ನೇ ಇದ್ದಾನೆ ಸೂತ್ರಧಾರ. ಮರಡಿ ಬಸವಣ್ಣ ಇದ್ದಾನ ಸೂತ್ರಧಾರ. ಮರಡಿ ಬಸವನ್ನೇ ಇದ್ದಾನೆ ಸೂತ್ರಧಾರ. ಬಸವಣ್ಣ ಇದ್ದಾನ ಸೂತ್ರಧಾರ. ಬಂತ ಸೋಮಾರ ಬಂತ ಸೋಮಾರ ಬರೀ ಬಸವಣ್ಣ ಹೋಗುನು ಬಾರಮ್ಮ ಬಂತ ಸೋಮಾರ. ಹೇಳ್ತಿರ್ ಕೇಳು. ಮುತ್ತೈದೆಂಬುದು ಮೋರ ಗುಂಡಿನ ಒಲಿಯೇನೇನೋ ಹೂಡಮ್ಮ. ಮುತ್ತೈದೆಂಬುವ ಮೂರ ಗುಂಡಿನ ಒಲಿಯ ನೀನು ಹೂಡಮ್ಮ. ಅರುವ ಎಂಬುದು ವಾರ ಕುಳ್ಳಿನ ಉರಿಯೇನೇನೋ ಹತ್ತಮ್ಮ. ಅರುವ ಎಂಬುವ ಕುಳ್ಳಿನ ಉರಿಯ ನೀನು ಹತ್ತಮ್ಮ. ಸತ್ಯ ಎಂಬುದು ಗಡಗಿನೊಳಗ ಅನುಭೋಗದಡಿಗೆ ನಾ ಮಾಡಿನೆ ಪಂಚಾಮೃತ ಅಡಿಗೆಯ ಮಾಡಿ ಗುರುವಿನ ಪಾದಕ ವೈದಿಡುನ ಅಲ್ಲಿ ಸಿರವದು ವರಗಳು ಬೇಡೋಣ. ಬಂತ ಸೋಮಾರ ಏನಮ್ಮ ಬಸವನರ ಗುಡಿ ಅಮ್ಮ ಇಲ್ಲೇ ಐತೆ ಅಂತ ಬಂದಿವಿ. ಹೌದೇವ ಅಮ್ಮ ಇನ್ನ ಎಲ್ಲಿ ಕನಸವತ್ತಲ್ಲ ಯವ್ವ ನನ್ನ ಮಗಳೇ. ಇನ್ನೇನು ಬಾ ದೂರ ಇಲ್ಲ. ಆಡಿದ್ರೆ 3 ಮಾತ ಕೂಡಿದ್ರೆ 3 ಗುರಿ. ಹೌದವಾ ಯವ್ವ 1 ಪದ ಹಾಡೋಲಿ 2 ಪದ ಹಾಡ್ ನನ್ನ ಮಗಳೇ. 2 ಪದ ಹಾಡೋಲಿ ಯವ್ವ 3 ಪದ ಹಾಡಿದಿವಿ ಅಂದ್ರೆ ಹಾಡಿದ್ರ ಬಸವಂತರ ಗುಡಿಗೆ ಹೋಗ್ತೀವಿ ನನ್ನ ಮಗಳ. ಅಮ್ಮ ಹೋಗೋಣ. ಒಂದಿಟ ವಸ್ತ್ರ ತೆಗಿತನು ನೋಡ್ಯವ ಏನಾರ ಮರ್ತೀವಿ ನಾವು. ಯಮ್ಮ ಹೌದಲ್ಲ ಯಮ್ಮ ಉದನ ಕಡ್ಡಿನ ಮರ್ತ ಬಂದಿವಿ ಮೇನ. ಓಹೋ ಮೇನ್ ಯವ್ವ ಉದಿನ ಕಡ್ಡಿನ ಬಿಟ್ಟು ಬಂದಿವ. ಹೌದಮ್ಮ. ಯವ್ವ ಅಮ್ಮ ಸ್ವಲ್ಪ ಅಂಗಡಿಗೆ ಹೋಗಿ ತಗೊಂಬರ್ಲಿ. ಯವ್ವ ಅಂಗಡಿಗೆ ಹೋಗಿ ಯವ್ವ ಊತ ಬತ್ತಿ ತಗೊಂಡ್ ಬರ್ತೀಯಲ್ಲ ತಗೊಂಬರ್ತಾನ ಮನೆ ಸ್ವಲ್ಪ ಇಲ್ಲೇ ಕೊಂಡು ಹೋಗ್ತೇವೆ. ಸರ್ನ ಹೋಗಿ ಬರ್ನ ಬಾ ನನ್ನ ಮಗಳೇ. ಆಗ್ಲಮ್ಮ ಹೋಗಿ ಬರ್ತೇನೆ ನೋಡು. ಯಾವ ಬಸವಣ್ಣ ಗುಯ್ಯಪ್ಪವರು ಅಪೇಕ್ಷೆ ನಾಳೆ ಸೋಮವಾರ ನಾಡ ಕೊಡ್ತಾ ಇದೀವಿ. ಇವತ್ತು ಸೋಮವಾರ ಐತಿ. ಕೆಳ ನಾಡನು ಕೊಡಂತ ನಾವು ಗೆಳೆಯ ಬಾಳಣ್ಣ ಇನ್ನು ಮೇಲೆ ಪಗಡಿ ಆಡ್ಲಿಕ್ಕೆ ಏನು ಸಹ ಮಾಡ್ಬೇಕು ಚಂದವಾಗಿ ಹೇಳುವಂತ ನಾವು ಗೆಳೆಯ ಸಂಗನ ಇನ್ನು ಮೇಲೆ ಹಾಸಲಿಕ್ಕೆ ಪಟ್ಟಬೇಕು ಕೂಡಲಿಕ್ಕೆ ಕಾಯ್ಬೇಕು ಆಡಲಿಕ್ಕೆ ಗೆಳೆಯ ಕಾಯ್ಬೇಕು. ಗೆಳೆಯ ಹಂಗಾರನ್ನ ಪಗಡಿ ಪಟ್ಟ ಹಸುವಂತ ನಾವು ಗೆಳೆಯ ಸಂಗನ ಪಗಡಿ ಪಟ್ಟವನ ಹಸಿದ ಕುದುರಂತ ನಾವು.
ಏನು ಗೆಳೆಯ ಸಂಗನ ಹಾ ನನ್ನ ಆಟೋನು ಮುಗ್ದೆ ನೋಡು. ಗೆಳೆಯ ಸಂಗನ ಆಟ ಮುಗಿದಿಲ್ಲ ನೋಡು. ಗೆಳೆಯ ಬಳಣ್ಣ ಗೆಳೆಯ ಹತ್ತಿರ ಕೇಳು. ಗೆಳೆಯ ಚದೋಡಿ ಬಳಣ್ಣ ಕೇಳು ಸಾಕೋಪ ಗಡಿಯಾಟ. ಬಳಣ್ಣ ಕೇಳು ಸಾಕೋಪ ಗಡಿಯಾಟ. ಬಾಳಣ್ಣ ಕೇಳೋ ಎನ್ನ ಕಂಡಿ ನೋವಂದ. ಜನ ಕಾಲಲು ಪೈಜಮ ಸಾಕೋಪ ಗಡಿಯಾಟ. ಬಾಳಣ್ಣ ಕೇಳೋ ಸಾಕೋಪ ಗಡಿಯಾಟ. ಗೆಳೆಯ ಬಾಳಣ್ಣ ನಾಳಿದರ್ ತಿಳಿ ಬತ್ತೇನು? ಹೇವನ ಗೆಳೆಯ ಸಂಗಣ್ಣ ಹಾ ಹಿಂಗ ಹಾಡಿ ಕುಡಿದರೆ ನನಗೆ ನಿನ್ನ ಗೊತ್ತಾಗ್ಲಿಲ್ಲ. ಹಾ ಅಗದಿ ಬಿಚ್ಚಿ ಚಂದವಾಗಿ ಹೊಡೆದಳು. ಗೆಳೆಯ ಬಾಳಣ್ಣ ಇದೇ ಗಾದೋದಕ್ಕೆ ಯಾರಿದ್ದಳು? ಏನು ಗೆಳೆಯ ಸಂಗಣ್ಣ ಹಾ ನನ್ನ ಪಗಡಿ ಮುದಿಕ್ಕಿಲ್ಲ ನೀ ಎದ್ದಿ. ಹಾ ಇದೇ ಆದೋದಕ್ಕೆ ಯಾರು ನನಗೆ ಗೊತ್ತು ನೋಡಿ ಗೆಳೆಯ. ಗೆಳೆಯ ಇದೇ ಗಾದೋದಕ್ಕಿ ನಾನೊಂದು ಹೆಣ್ಣು ಕಣ್ಣಿನ ಗೆಳೆಯ. ಏನು ಗೆಳೆಯ ಸಂಗಣ್ಣ ಹಾ ಏನು ಹೆಣ್ಣು ಕಂಡದು ಹಾ ಅಥವಾ ಈ ಕಿಡಿದು ಹಣ್ಣು ಕಂಡದು ಗೆಳೆಯ ಸಂಗಣ್ಣ. ಗೆಳೆಯ ಬಾಳಣ್ಣ ಗೆಳೆಯ ಬಾಳಣ್ಣ ಉದ್ದಂದ್ರೆ ಉದ್ದಲ್ಲ, ಉದ್ದಂದ್ರೆ ಉದ್ದಲ್ಲ, ಗೆಡ್ಡ ಅಂದ್ರೆ ಗೆಡ್ಡಲ್ಲ. ಗೆಳೆಯ ಒಂದು ಸಾಮಗಾರದ ಹೆಣ್ಣಾರು ನೋಡಿದ್ದೆ ನೋಡು ಗೆಳೆಯ ಬಾಳಣ್ಣ. ಏನು ಗೆಳೆಯ ಸಂಗಣ್ಣ ಹಾ ಏನು ಗೆಳೆಯ ಸಂಗಣ್ಣ ಇದೇ ಕಿದ ಆಟಿ ಹೊರಕ್ಕಿ ಆಕಿ ಕೊಂಚಿ ಕೊರಾಕಿರೋ ಗೆಳೆಯ ಗೆಳೆಯ ಸಂಗಣ್ಣ. ಗೆಳೆಯ ಬಾಳಣ್ಣ ಕೊಂಚ ಕೊರಕ್ಕೆ ಹೆಂಗಿದ್ದಾಳು? ಏ ಬಾ ಸೈಡ್ ಏನು ಗೆಳೆಯ ಸಂಗಣ್ಣ ಹಾ ಈ ಉಣ್ಣೋದಾಕಿ ಹಾ ಕೊಂಚ ಕೊರಾಕಿರೋ ಗೆಳೆಯ ಗೆಳೆಯ ಕೊಂಚ ಕೊರಕ್ ಬಂದ್ ಹೆಂಗಿದ್ದಾಳು? ಗೆಳೆಯ ಹೆಂಗಿರ್ತಾಳು? ಗೆಳೆಯ ಕೊಂಚ ಕೊರಕ್ ಬಂದ್ರ ಚಿಗರಿ ಚರ್ಮಟ್ಟಿ ಹೊತ್ತಿರ್ತಾಳು, ತಿರುಮಲ ಬುಟ್ಟಿ ಹೊತ್ತಿರ್ತಾಳು, ಇದ್ವಲ್ಲ ಬಗಲಲ್ಲಿ ಕೂಸ ಹಿಡ್ದಿರ್ತಾರು, ಕಂಡಿನ ಕುಂದಿರ್ತಾವು, ಕಂಡಿನ ಹೇಳ್ತಾವು. ಗೆಳೆಯ ಈಕೆ ಹೆಂಗಿದಾಳು? ಅಂತಾಕಿ ಬಂದ್ ಗೆಳೆಯ ಕೊಂಚ ಕೊರಕೆತ್ತಾರು. ಹೆಂಗಿದಾಳು ಗೆಳೆಯ? ಈಕಿ ಬಂದ ಅಂದ್ರೆ ಗೆಳೆಯ ದೊಡ್ಡ ಒಬ್ಬ ಶ್ರೀಮಂತ ಮಗಳ ನನಗ್ ಕಾಣ್ತಾಳು. ಏನು ಗೆಳೆಯ ಸಂಗಣ್ಣ ಆಕೆ ಶ್ರೀಮಂತರ ಮಗಳ ಹೆಣ್ಣು ಮಗಳಿದ್ರ ಗೆಳೆಯ ನನಗೇನ್ ಬಂದು ಗೆಳೆಯ ಬಾಳನ್ನ ಬಡ್ಕೋಬೇಡ. ಈಗ ಸದ್ಯ ಇಲ್ಲೇ ಮುಂದಕ್ಕಿರ್ತಾಳು. ಏನು ಗೆಳೆಯ ಸಂಗಣ್ಣ ಹಾಗಾದ್ರೆ ಈ ಸದ್ಯ ಹೋಗಿ ಅಲ್ಲಿ ವ್ಯಾಪಾರ ಮಾಡೋ ಟೈಮ್ದಲ್ಲಿ ಆಕೆ ಕೂಣ ಗುರ್ತ ಕೇಳ್ಕೊಂಡು ಅಷ್ಟ ಬರುವಂತ ಗೆಳೆಯ ಸಂಗಣ್ಣ ಅಲ್ಲಿ ಹೋಗ್ಬಾರ್ದು ನಾವು ಮಾಡ್ಬೇಕು. ಒಂದು ಸಿಗರೇಟ್ ಪ್ಯಾಕ ಒಂದು ಕಡೆ ತಗೊಂಬರ್ತರು ಒಂದು 5 ರೂಪಾಯಿ ಏನ್ರಿ ಅಂಗಡಿಕಾರ? ಹೇಳ್ರಲ್ಲ ಒಂದು ಕಡೆ 25 ರೀ ಫುಲ್ ವಾಸನೆ ರೀ. ಗಮ್ಮ ಗಮ್ಮನ ಆಡ್ತಾವ. 25 ರೀ. ಹಾ ಏನೋ ಹಣ್ಣಿಕಾರ
ನನಗಾದ್ರೂ ಸೇರಿ ಬೇಡ ಕಡಿ ಕೊಡೋದು ಏ ತಮ್ಮ ಒಂದು ಹೆಣ್ಮಕ್ಳು ಇರ್ತಾರೆ ಸಮಾಜ ತಡಿದ ಆ ಎಲ್ಲೋ ನಾವು ಮೊದಲೇ ಹೆಣ್ಕಳ್ಳಿ ಅವ್ರದ್ದು ಗಪ್ರ ಸ್ವಲ್ಪ ಸಮಾಜ ಹಿಡ್ಕೊ ಹಾಗಾದ್ರೆ ತೊಗೊಳಂತ ತಗೋ ಏ ತಮ್ಮ ಯಾಕೋ ನೀ ಯಾರು ಗೊತ್ತ ನನಗೇನು ಗೊತ್ತಾ ಹುರ್ಕಾಡ್ಲಿ ಬೇಡ ಬೆಕ್ಕಿ ಬೆಲಿ ಕಳಿಸಿ ನಾ ಎಡ್ತಾ ಕತ್ತಿ ಅಡ್ಸಿಕೊಂಡ ಕೊಡ ಏ ತಂಗಿ ನಿನ್ ರೊಕ್ಕ ನಿಮ್ಮ ಹೆಸರೇನ್ರಿ ಹಾ ಆಯ್ತು ಬರ್ರಿ ಅಣ್ಣ ಚಂದವಾಗಿ ಹೇಳು. ತಂಗಿ ಹಾ ನಾನು ಹೇಳ್ತೇನೆ ಬೈತೇನು ಏನವನ್ನ ನೀವು ಹೇಳಿದ ಮಾತ ಗೊತ್ತು ಆಗ್ಲಿಲ್ಲ. ಚಂದವಾಗಿ ಅನ್ನ ಬಿಡಿಸಿ ಹೇಳುವಂತರಾಗಿರಿ. ಏನು ತಂಗಿ ಇಟ್ಟ ಮಠ ಮಠ ಮಧ್ಯಾಹ್ನ ಬಿಸಲು ಅಲ್ಲಿ ಆಹಾ ಹೆಕ್ಕಿ ತೆಕ್ಕಿ ಬೋತಲ್ಲಿ ಹಾಕಿ ಹೌದು ಕೊರಳಲ್ಲಿ ಇಟ್ಟು ಡಾಗಿನನ್ನು ಇಟ್ಟುಕೊಂಡು ಆಹಾ ತಂಗಿ ಎಟ್ಟ ಕೆಟ್ಟ ಬಸ್ಸಲ್ಲಿ ಏನು ಹೊಂಟಿ ನೀನು ಯಾರು ಮತ್ತು ನಿನ್ನ ಹೆಸರೇನು ಹೇಳೋ ತಂಗಿ ಅಣ್ಣ ಎನ್ನ ಕುನ್ನ ಗುರ್ತ ಹೇಳಿದ್ರಿ ಹಾ. ದಾರಿ ಬಿಡ್ತಾ ಇದ್ರಿ ತಂಗಿ. ಎಲ್ಲವಾದ್ರ ಏಕ ಜಾತ ದಾರಿ ಬಿಡುದಿಲ್ಲ ತಂಗಿ ಅಣ್ಣ ಹೇಳ್ತೀನಿ ಕೇಳ್ರಿ. ತಂಗಿ ಚಂದವಾಗಿ ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ಚಲವಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಚಾಲೋದಲ್ಲ ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ಚಲವಾಲ ಬಿಡೋ ದಾರಿ ಬಿಡೋ ದಾರಿ ಹುಡುಗಾಟ ಚಾಲೋದಲ್ಲ ಹೊತ್ತ ಏರಿ ಬಂದಿತ್ತು ನತಿ ಮ್ಯಾಲ್ ತಾಲಿ ಮೇಲೆ ಕಾಡಬೇಡು ಬಿಡೋ ದಾರಿ ಹುಡುಗಟ ಚಲವಾಲ ಕಾಡ ಬ್ಯಾಡ್ರಿ ಹೇಳ್ತ್ರಿ ಕಾಡ ಬ್ಯಾಡ್ರಿ ನಿಮ್ಮ ಕಾಲ ನಿಮ್ಮ ಕೋನ ಗುರತ ನಮಗೇನು ಕಾಡಬೇಡ್ರಿ ಬೀಳುವೆ ನಿಮ್ಮ ಕಾಲ ಕಾಡ ಬ್ಯಾಡ್ರಿ ಬೀಳುವೆ ನಿಮ್ಮ ಕಾಲ ಕಾಲ ಕಾಡ ಬ್ಯಾಡ್ರಿ ಬೀಳುವೆ ನಿಮ್ಮ ಕಾಲ ಕಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಚಲೋದಲ್ಲ ಏನುವನ್ನ ಹೊತ್ತ ಏರಿ ಅನ್ನ ನೆತ್ತಿ ಮೇಲೆ ಬಂದಿರುವುದು. ಹೌದು ತಂಗಿ ನಾನು ಗಂಡುಳ ಬಾಲಿ ಅತ್ತಿ ಮನಿ ಸುಸಿ ತವರು ಮಣ್ಣಿ ಹೆಣ್ಣ ಮಗಳಾದ್ರೂ ಇದ್ದೀನಿ. ಅನ್ನ ಇಂಥ ಬಿಸಿಲಿನಲ್ಲಿ ನನ್ನ ಕಾಲ ಸುಳ್ಳಿಕತ್ತವ್ರಿ.
ಅನ್ನ ದಾರಿ ಕಟ್ಟುದು ಚೆಲ್ಲವಲ್ಲ, ಎನಗೆ ಸುಮ್ಮನೆ ದಾರಿಯನ್ನು ಬಿಡುವಂತಾರೆ. ಏನು ಆ ತಂಗಿ, ನಿನ್ನ ಕೋಣ ಗುರುತವನ್ನು ಹೇಳಿದರೆ ಈ ಕುಳದ ಸಂದರ್ಭದಲ್ಲಿ ಆಹಾ ನಾನು ದಾರಿ ಬಿಡ್ತಿದ್ದೆ ನೋಡು. ಏನುವನ್ನ ನನ್ನ ಕುನ್ನ ಗುರ್ತ ಕೇಳಲಿಕ್ಕೆ ಅನ್ನ ನೀನು ಯಾರು ಮತ್ತು ನಿನ್ನ ಹೆಸರೇನು ಏನು ಆ ತಂಗಿ, ಅನ್ನ ಹೇಳ್ಬೇಕಾಗಿತ್ತು ನೋಡು. ನಾನು ಕುಣ ಅಂತ ಹೇಳ್ಬೋದು ತಂಗಿ. ಹೌದು ನೋಡಣ. ಏನು ಆ ತಂಗಿ, ನನ್ನ ಕೋಣ ಗುರುತವನ್ನು ನಿನಗೆ ಹೇಳಕ್ಕಲ್ಲ. ಹಾ ಹುಡುಗ ಹುಲಿಯಾಳ, ಹುಡುಗ ಹುಲ್ಯಾಳ, ಹುಡುಗ ಸಿದ್ದಾಪುರ, ಹುಡುಗ ಸಿದ್ದಾಪುರ, ಸಿದ್ದಾಪುರ ಮುಂದೆ ಗದ್ನಾಳ, ಗದ್ನಾಳ, ಗದ್ನಾಳ ಮುಂದೆ ಸಿದ್ನಾಳ. ಆಹಾ ಅದೇ ಕುರ್ಚಿ ಕುಮಾರ ಹಳದಲ್ಲಿ ಬಂದರೆ ಬಂದರೆ ನಿಮ್ಮಂತ ಅಕ್ಕ ತಂಗಿಯರು ಬಂದ್ರೆ ಆಹಾ ಸಿಕ್ಕ್ರ. ಬಟ್ಟ ಬಡದ ಗಂಟ ಹಾಕಿ ಹೋಗಂತ ಬಂಟ ಹುರ್ಕಾಡ್ಲಿ ಬಳನ್ನ ತಂಗಿ ಓಹೋ ನಮ್ಮಂತ ತಂಗಿಯರ ಜರ್ ಕರ್ಸ ದಾರ ಸಿಕ್ಕ್ರ ಕೆಲಸ ಅದನ್ನ ಮಾಡ್ದವ ಪಂಟ ಹೇಳಿ ಗಂಟ ಹಾಕಿ ಹೊಂಟ ಬರು ಭಂಟ ಬಾಳನ್ನ ಬಾಳನ್ನ ಅಂತಾರೆ. ನೋಡ್ ತಂಗಿ. ಅಣ್ಣ ಇದು ಅಲ್ಲಿ ಮಾತೇನಂತಾರೆ, ಮತ್ತೇನ್ ಬಾಳ ಹೇಳ್ತಾರ ಹುರ್ಕಾಡ್ಲಿ ಬಾಳನ್ ಅಂತಾರ. ಏನು ಅಣ್ಣ ನಿಮ್ಮ ಕುನ ಗುರ್ತ ನಮ್ಮತ್ತಿದಂಗ ಆಯ್ತು. ಹಾ. ಅಂದ ಮೇಲೆ ನನ್ನ ಕುನ ಗುರ್ತ ನಿಮಗೆ ತಿಳಿಸ್ಲಿಕ್ಕೆ ತಂಗಿ ಬೇಕಲ್ಲ? ಹೇಳ್ಬೇಕು ನೋಡು. ಹಾ ಹೇಳ ತಂಗಿ ನಿನ್ನ ಕುಣ ಅರ್ಥ ಅಂತ ಹೇಳ್ಬೇಕು ನೋಡು. ಹೇಳ್ಬೇಕಲ್ಲ ಹೌದ್ ಅಣ್ಣ, ತಂಗಿ. ಹೇಳ್ತೇನೆ ಕೇಳ್ರಿ. ತಂಗಿ ಚಂದವಾಗಿ ಹೊಡೆದಳು. ಆ ಬಾಳನ್ನ ಕೇಳು ಬಾಳಪ್ಪನ್ನ ಕೇಳು ಚಿತ್ತ ಗೊಟ್ಟ ನನ್ನ ತವರು ಮನೆ ಬೈಲ್ವಡ ಗಂಡ ಮೆಟ. ಏ ಬಾಳಣ್ಣ ಕೇಳು ಚಿತ್ತ ಗೊಟ್ಟ, ಬಾಳಣ್ಣ ಕೇಳು ಚಿತ್ತ ಗೊಟ್ಟ, ತವ್ರ ಮನಿ ಬೈಲ್ವಾಡ ಗಂಡ ಮೆಟ್ಟ. ಈರ ಪಕ್ಷಿ ಬಸವಂತ ಮೈದೂನರ, ಈರ ಪಕ್ಷಿ ಬಸವಂತ ಮೈದೂನರ, ಲಗೀರ್ಯಾಗಬೇಕು ಪ್ರಾಣೇಶ್ವರ. ವಿರಪಾಕ್ತಿ ಬಸವಂತ ಮಯ್ಯದುನ, ವಿರಪಾಕ್ತಿ ಬಸವಂತ ಮಯ್ಯದುನ, ಲಗಳೀರ್ಯಾಗಬೇಕು ಪ್ರಾಣೇಶ್ವರ. ನನ್ನ ಕೊಟ್ಟ ಸಾರ ಬೈಲ ಹೊಂಗಲ, ನನ್ನ ಕೊಟ್ಟ ಸಾರ ಬೈಲ ಹೊಂಗಲ, ನನ್ನ ತವರು ಮನಿ ಬೈಲ್ವಡ ಗಂಡ ಮೆಟ. ಏ ಎಣ್ಣ ಕೊಟ್ಟ ಚಾರ ಬೈಲ ವಂಗಲ್ಲ, ಎಣ್ಣ ಕೊಟ್ಟ ಚಾರ ಬೈಲ ವಂಗಲ್ಲ, ತವ್ರ ಮನಿ ಬೈಲ್ವಾಡ ಗಂಡ ಮೆಟ್ಟ. ಹೊಂಗಲೆ ಸಾರ ರಂಗಲಾಲೆ, ಹೊಂಗಲೆ ಸಾರ ರಂಗಲಾಲ, ನನ್ನ ತವರು ಮನಿ ಬೈಲ್ವಡ ಗಂಡ ಮೆಟ. ಏ ವಂಗಲ ಚಾರ ರಂಗಲಾಲ, ವಂಗಲ ಚಾರ ರಂಗಲಾಲ, ತವ್ರ ಮನಿ ಬೈಲ್ವಾಡ ಗಂಡ ಮೆಟ್ಟ. ಓ ಏನುವನ್ನ ನನ್ನ ಕೊಟ್ಟದು ಸ್ಯಾರ ಬೈಲ್ ಹೊಂಗಿಲ, ಎನ್ನ ತವ್ರ ಮನಿ ಬೈಲ್ವಡ. ಎರಪಕ್ಷಿ ಬಸವಂತ ಬಂದು ಎನಗೆ ಮೈದುಂಡಾಗಬೇಕು, ಆ ಲಗಳರೇಶ್ವರ ಬಂದೆ ಎನಗೆ ಪ್ರಾಣಕ ಅಂತ ಆಗಬೇಕು. ಅನ್ನ ಎನಗೆ ಬಂದು ಲಗಳೇರ್ ಗಂಗಾ ಲಗಳೇರ್ ಗಂಗಾ ಲಗಳೇರ್ ಗಂಗಾರು ಅಂತಾರ ನೋಡಪ್ಪ. ಏನು ಆ ತಂಗಿ, ಹಾ ಹಾ ಲಗಳ ರಾಪನ ಐತೆ ನೀನು. ಅನ್ನ ಹೌದ್ ನೋಡ್ರಿ. ಈ ಕುಣ ಹತ್ತಿ ನೋಡ್ ತಂಗಿ. ಅನ್ನ ಕೂನ್ ಹತ್ರಿನ ದಾರಿ ಬಿಟ್ಟು ಬಿಡ್ರಿಲ್ಲ, ಆಯ್ತ್ ತಂಗಿ. ದಾರಿ ಬಿಟ್ರಿ. ಏನು ಅಣ್ಣ ಇಷ್ಟೆಲ್ಲ ಕುನ್ನ ಗುರ್ತಾ ಅನ್ನ ಯಾತ ಸಲುವಾಗಿ ಕೇಳಿದ್ರಿ? ಏನು ಆ ತಂಗಿ, ರಾಮದುರ್ಗ ನಾನು ಯಾರು ಬರ ಹೋಗ್ಕನು. ಆಹಾ ಏನೋ ದಾರಿ ತೆಪ್ಪಿ, ಹೌದು. ಅಡ್ಯಾದ ಗಾಡಿ ಪಂಚರ್ ಆಗಲಿ, ಗಾಡಿ ಎಣ್ಣೆ ಆಗಲಿ, ಆಹಾ ಏನೋ ತೆಪ್ಪಿ ಅಲ್ಲಿ ಬಂದ್ರೆ ಬಂದರೆ ಒಂದು ತೆಮ್ಮಿ ನೀರ, ಒಂದು ಬಿಚ್ಚಾಡಿ ಸಿಗರೇಟ್ ಕೊಟ್ಟ ಅಂತೇಳಿ ಕೇಳು ತಂಗಿ. ಹೌದ್ ಹೌದು ಅನ್ನ. ಯಾಕಂದ್ರ ಹಾ. ಊರಿಗೊಂದು ನಂಬಿಗಿರ್ಬೇಕಂತ, ಕೈಯಾಗ ಒಂದು ತೆಂಬಿಗಿರ್ಬೇಕಂತ, ಮನ್ಯಾಗ ನನ್ನಂತೆ ಒಬ್ಬಾಕಿ ತಂಗಿರ್ಬೇಕಂತ. ಏನೋ ದಾರಿ ತಪ್ಪಿ ತಂಗಿ ಮನೆಗೆ ಬಂದರೆ ನಮ್ಮ ತಂಗಿ ಕರೆದ ಒಂದ ಚರಿಗೆ ನೀರು ಕೊಟ್ಟ ಅನ್ನೋ ಸಲುವಾಗಿ ಕೇಳಿದ್ರಲ್ಲ. ನೋಡು ತಂಗಿ. ಏನು ಅನ್ನ ಏನು ದಾರಿ ತಪ್ಪಿ ನಮ್ಮೂರಿಗೆ ನೀವು ಬಂದರೆ ಅನ್ನ ನಿಮಗಾದ್ರೆ ಕರೆದ ಒಂದ ಚರಿಗೆ ನೀರ, ಒಂದ ಬತ್ತಿ ತಂಬಾಕ ಅಟ್ಟ ತಂಗಿ. ಅನ್ನ ನಾನು ಕೊಡ್ತಾ ಇದ್ದೀನಿ. ನಮ್ಮ ಮನೆಗೆ ಬಂದು ಹೋಗುವಂತರಾಗ್ರಿ. ಆಯ್ತ್ ತಂಗಿ, ಹೋಗಿ ಬರೋ. ಅನ್ನ ಹೋಗಿ ಬರ್ತೀರಿ ಅನ್ನ. ನಮಸ್ಕಾರ, ಹೋಗಿ ಬರ್ರಿ. ಯಾವ ರಾಮಪ್ಪಣ್ಣ ಉಂಡರ್ದಾರ ಅವರು ಕಟ್ಟಿಗೆ ವ್ಯಾಪಾರಸ್ಥರು. ಯಾಕ ಯವ ಊದಿನ ಕಡೆ ತಗೊಂಡ್ಬರ್ತಾನ ಅಂತ ಹೇಳಿ ಹಾ ಅತ್ತ ಹೋಗ್ಬಿಟ್ಟಲ್ಲ ಯವ. ಏನಮ್ಮ ಹಾ ನಾನು ಅಂಗಡಿಗೆ ಹೋಗಿ ತಗೊಂಡು ಹೊಳೆ ಬರೋ ಟೈಮ್ದಲ್ಲಿ ಹಾ ಅವ ಬಂದ ಕಿಸಿಂದ ತಂಗಿ ನೀನು ಯಾವ್ರಾಕಿ ಮತ್ತು ಎಂತೂರಾಕಿ, ನಿನ್ನ ಗಂಡ ಯಾರ, ನಿನ್ನ ಭಾವ ಯಾರ, ಕೊಟ್ಟು ಊರವ್ರ, ಹುಟ್ಟಿದ ಊರವ್ರ ತಂಗಿ ಕೂನ ಗುರ್ತ ಹೇಳಿದ್ರೆ ದಾರಿ ಬಿಡ್ತನು ಇಲ್ದ್ರ ಇಲ್ಲ ಅಂತ ಹೇಳಿ ಅವ ದಾರಿ ಕಟ್ಟಿ ಕೇಳಿ ಅನ್ನ ಕೇಳಿ ಹೇಳಿ ಬರ್ಬೇಕಾದ್ರ ಇವ ಸ್ವಲ್ಪ ಲೇಟ್ ಆತಮ್ಮ, ಸಿಟ್ಟು ಮಾಡಿದಿ. ಯವ ನನ್ನ ಮಗಳೇ, ಹಾ ಆ ದಾರಿ ತರಬಿದ್ ನಾ ನೋಡಿ ಸಮಸ್ಯೆ ಬಂದ ನಿನ್ನ ಕೇಳಕತ್ತನೀಗ. ಓಹೋ ಅಮ್ಮ ಅಂದ್ರ ಅಂದ್ರ ಅವ್ರ ಏನಾಗ್ಬೇಕವ ನಿನಗ? ಅಮ್ಮ ಅವ ಲಗಳೆ ಅವ ಹುರ್ಕಾಡ್ಲಿ ಬಾಳನ್ನ ಹುರ್ಕಡ್ಲಿ ಬಾಳನ್ನ ಅಂದ್ರ ನಿನ್ನ ಕೂಣ ಗುರ್ತ ಸರ್ವಸಂಗರ ಕೇಳ್ಕೊಂಡೆ ಹಾ ಇವ ದಾರಿ ಬಿಟ್ಟಲ್ಲ. ಇವ ಇಷ್ಟೆಲ್ಲ ಕುನ ಗುರ್ದ ಕೇಳ್ಕೊಂಡ್ರ ಅವ್ರ ದಾರಿನ ಬಿಟ್ಟು ಬಿಟ್ರು. ಇವ ಅದಕ್ಕ ಸ್ವಲ್ಪ ಹೋಗಿ ಬರಾಕ ಲೇಟ್ ಆತಮ್ಮ. ಏನ್ರ ಸಿಟ್ಟು ಮಾಡ್ಕೊಂಡಿ?
ಇವ ಸಿಟ್ಟು ಬಾಳ ಆಗಿದ್ನ ಆಟ ಆಗಿರ್ಕಿಲ್ಲ ಆಗಿತ್ತು ಅದ್ರ ಸಲುವಾಗಿ ಮತ್ ಹಿಂಗೆಲ್ಲಾ ಹೇಳಾಕತ್ತಿ ಅಂದಿಂದ ಆಹಾ ಇನ್ನು ಏನು ಉಪಾಯ ಇಲ್ಲ ಹಾ. ಇವಾಗ ಗುಡಿಗೆ ಅದ್ರ ಹೋಗೋಣಲ್ಲ ಯಮ್ಮ ಇನ್ಮೇಲೆ ಹಾ ನಾವಾದ್ರೂ ಗುಡಿಗೆ ಹೋಗೋ ನಡಿವ ಚಂದವಾಗಿ ಹೇಳೋಕಲಾಗ್ಯವ ಗುಡಿ ಸನ್ನೇಕ ಬಂದಿವ ನಾವ ಜಬರಿ ಸನೇಕ ಬಂದಿವ ನಾವ ನಿನ್ನ ಚಂದ ಕಾಣತವ ದೇವರ ಮತ್ತೆ ಗುಡಿ ತನಿಯೇಕ ಬಂದೇವ ನಾವ ದೇವರ ತನಿಯೇಕ ಬಂದೇವ ನಾವ ಪೂಜೆಗೆ ಹುಡಕಮ್ಮ ನೀನ ಗುಡಿ ಒಳಗ ಹೋಗಿ ಪೂಜೆರ ದಾನ ನೋಡ ಗುಡಿ ಒಳಗ ಹೋಗಿ ಪೂಜಾರ ದನ ನೋಡ ಗುಡಿ ಒಳಗ ಹೋಗಿ ಪೂಜೆರ ದಾನ ನೋಡ ಗುಡಿ ಒಳಗ ಹೋಗಿ ಪೂಜಾರ ದನ ನೋಡ ಗುಡಿ ಸನೇಕ ಬಂದಿವ ನಾವ ದೇವರ ಸನೇಕ ಬಂದಿವ ನಾವ ಪೂಜೇರಿವ ಧರ್ಮ ನೀನ ಹೋಗು ನಡಿವಾ ತೇರೆಳುತ್ತ ಚಂದ ಕೈ ಒಡ್ಸು ನಯಿಂದ ಬೇರೆಳಿದು ಚಂದ ಕಾಯಿ ಒಡ್ಸುವುದಿಲ್ಲ ದೇವರಿಗೆ ಹೋಗುದು ಚಂದ ಕೈ ಒಡ್ಸು ನಯಿಂದ ಅವರಿಗೆ ಹೋಗುದು ಚಂದ ಕಾಯಿ ಒಡ್ಸುವುದಿಲ್ಲ ಗುಡಿ ಸನೇಕ ಬಂದಿವ ನಾವ ದೇವರ ಸನೇಕ ಬಂದಿವ ನಾವ ಪೂಜೇರಿವ ಧರ್ಮ ನೀನ ಗುಡಿ ತನಿಯೇಕ ಬಂದೇವ ನಾವ ದೇವರ ತನಿಯೇಕ ಬಂದೇವ ನಾವ ಚಂದ ಕಾಣತದ ದೇವರ ಗುಡಿಗೆ ಅಂತ್ರಿ ಬಂದಂಗಾಯ್ತು ಯವ್ವ ಗುಡಿಗೆ ಬಂದಿವಲ್ಲ ಇನ್ನು ಮೇಲೆ ಗುಡಿಯಲ್ಲಿ ಪೂಜಾರ ಮಾಡಿ ನಿಂದ್ರು ಹೋದ್ರು ಅಂತ ಕ್ಯಾಗು ಯವ್ವ ಕರಿತಲ್ಲ ಯಪ್ಪ ಪೂಜಾರಿ ಪೂಜಾರಿ ಹೂ ಪೂಜಾರಿ ಬರ್ರಿ ಪೂಜಾರಿ ಯಪ್ಪ ಗುಡಿಗೆ ಭಕ್ತಾದಿಗಳ ಬಂದೇವ ಲೌಟ್ ಬಾ ಲಚ್ಚಪ್ಪ ಲಚ್ಚಪ್ ಲಚ್ಚಪ್ ಕೂಗ್ ಬಡ್ದ ಕರಿಯಕ್ಕಿ ಯಾರದಿ ಹೇಳ ನೀವ ಕರಿಯಕ್ಕಿ ಯಾರದಿ ಹೇಳ ನೀನ ಕೂಗ್ ಬಡ್ದ ಕರಿಯಕ್ಕಿ ಯಾರದಿ ಹೇಳ ನೀನ ವನದ ಕೂಣ ಏಯಮ್ಮ ಯಾರದಿ ಹೇಳ ಹೌದಾ ಏ ಹತ್ತ ಹೊಲದ ಕೂಣ ಏ ಅಮ್ಮ ಯಾರದಿ ಹೇಳ ನೀನ ಊರಗೆ ಜಗತ್ತಿನಂಗ ಎದ್ದ ಬರ್ತೀಯ ಮ್ಯಾಲ ಏ ಹತ್ತ ಹೊಲದ ಕೂಣ ಏ ಅಮ್ಮ ಯಾರದಿ ಹೇಳ ನೀನ ಹುರ್ರಗಿ ಎತ್ತಿನಂಗ ಎದ್ದ ಬರ್ತೀಯ ಮ್ಯಾಲ ಹುರ್ರಗೆದ್ದಿ ಎತ್ತಿನಂಗ ಎದ್ದ ಬರ್ತೀಯ ಮ್ಯಾಲ ಎತ್ತಿನಂಗ ಎದ್ದ ಬರ್ತೀಯ ಮ್ಯಾಲ ಹುರ್ರಗೆಜ್ಜಿ ಎತ್ತಿನಂಗ ಎದ್ದ ಬರ್ತೀಯ ಮ್ಯಾಲ ಬೆದರಿ ನಿತ್ತಿನ ಸುಮ್ಮನ ಏಯಮ್ಮ ಯಾರದಿ ಹೇಳ ನೀನ ಬೆದರಿ ನಿತ್ತಿನ ಸುಮನ ಏ ಅಮ್ಮ ಯಾರದಿ ಹೇಳ ನೀನ ಏ ಬೆದರಿ ನಿತ್ತಿನ ಸುಮ್ಮನ ಹೌದಪ್ಪ ಏ ಬೆದರಿ ನಿತ್ತಿನ ಸುಮನ ಏ ಅಮ್ಮ ಯಾರದಿ ಹೇಳ ನೀನ ಏ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಟಲಿಂದಿಯ ಹಣ್ಣ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಟ ನಿಂದಿಯ ಹಣ್ಣ ಏ ಹಿಂದಿನ ಹುಡುಗಿ ಮೈಯ ಬಣ್ಣ ಲಚ್ಚಪ್ಪ. ತೇಟಲಿಂಬಿಯ ಹಣ್ಣ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಟ ನಿಂದಿಯ ಹಣ್ಣ ಬೆದರಿ ನಿತ್ತಿನ ಸುಮ್ಮನ ಏಯಮ್ಮ ಯಾರದಿ ಹೇಳ ನೀನ ಏ ನೋಡಿ ಮುಚ್ಚವ ಕಣ್ಣ ಏ ಅಮ್ಮ ಏಯ್ ನಾ ಏ ನೋಡಿ ಮುಚ್ಚವ ಕಣ್ಣ ಏಯಮ್ಮ ಯಾರದಿ ಹೇಳ ನೀನ ಏ ನೋಡಿ ಮುಚ್ಚವ ಕಣ್ಣ ಏ ಅಮ್ಮ ಯಾರದಿ ಹೇಳ ನೀನ ಏನ್ ಬೇಯಮ್ಮ ಹಾ ಎಂತ ಕೂಗಾನರ ಕೂಗಿದ್ಯಾ ಹೌದಾ ನಮ್ಮ ಬಸವಣ್ಣ ಗೂಟ ಕಿತ್ಕೊಂಡ್ ಮೆನ್ನಿಕೆರೆ ಗೂಟ ಬಿತ್ ನೋಡು ಬೆಣಿಕೆರೆ ಗುಡ್ಡ ಬಿತ್ತ ಯಪ್ಪ ತಂದ ಗದ್ದಿಗೊಳಿಸಿ ಇಲ್ಲ ಏ ಗಚ್ಚಂಗ್ ಮೇವ್ ಹಾಕಿ ಕಟ್ಟಿನ ಕರೆ ಯಪ್ಪ ಗದ್ದಿಗೊಳಿಸಿ ಹಾ 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 ಬಾಳ ಚಲೋ ಆತ್ಯಪ್ಪ ಅದಕ್ಕ ನಾವು ಬಾಳೋತತ್ಯಪ್ಪ ನೀನ್ ಕರಿಯಾಕಿದ್ ಗುಡಿಯಾಗ ನೇರ ಹಾಕಿಲ್ಲ ಯಪ್ಪ ಹಾ ಇದ ವರ್ಷ ಪೂಜಾರಿಗೆ ಬಂತು ನಿನಗ ಹೆಂಗ್ರಿ
ಪೂಜಾರಿ ಕಿದ ವರ್ಷ ಬಂದಂಗ ಆತ್ನ ಹಾ ಈಗ ಬಂದೈತ್ರಿ. ಹೌದನೇ ಹೌದೌದ್ರಿ. ಬಾಳ ಚಲೋ ಆತಿಯಪ್ಪ. ಇನ್ನು ಮುಂದಿನ ಗಣಚೌತಿ ಮಟ ನಿನಗ ಹಾ ಮುಂದಿನ ಗಣ ಜೊತೆ ನಂಗ ಉಪ್ಸಾರ್ರಿ. ಹೌದಲ್ಲಪ್ಪ. ನಾನ್ ನೋಡ್ರದ ಚೇರ್ಮನ. ಹೌದು ಹ್ಞೂನ್ರಿ. ಚೇರ್ಮನ್ರ ಉಪ್ಸಾರ ಉಪ್ಸಾರ್ರಿ. ಬಾಳ ಚಲೋ ಆತಿಯಪ್ಪ. ಯವ್ವ ಏನಂದ ಪೂಜಾರಿ? ಪೂಜಾರಿ ಆಹಾ ಯವ್ವ ಬಾಳ್ ಹೇಳಾಕತ್ತಾನವ. ಏನಂದಮ್ಮ? ಯವ್ವ ಹಾ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಟ ಲಿಂಬಿಯ ಹಣ್ಣ. ಲಿಂಬೆ ಹಣ್ಣ. ಯವ್ವ ನಿನ್ನ ಕಣ್ಣು ನೋಡ್ರಿ ಕವಳಿ ಹಣ್ಣಾಗ್ಯಾವಂತ, ಆಹಾ ತುಟಿ ತೊಂಡಿ ಹಣ್ಣಾಗ್ಯಾವಂತ. ಯವ್ವ ಆಹಾ ಹುಬ್ಬ ಕಾಮಣಿ ಬಿಲ್ ಆಗೈತಿ ಅಂತ. ಆಹಾ ನಿನ್ನ ಬೈತಾರಿ ಪುಣಾ ಬೆಂಗಳೂರು ರೋಡ್ ಆಗೈತಿ ಅಂತೇವ. ಆಗೈತಿ. ಯವ್ವ ಆಹಾ ನಿನ್ನಗಲ್ಲ ಸಿಡ್ಡಾಳ ಪ್ಯಾರಲ್ ಹಣ್ಣ ಅಂತೇವ. ಆಹಾ ಏನ ಹಾ ಕಣ್ಣ ಕವಳಿ ಹಣ್ಣ. ಹೌದೌದೌದು. ಇಟ್ಟೆಲ್ಲ ಯಮ್ಮ ನೀವು ನನಗೇನು ಗುರ್ತ ಅಲ್ದ. ಆಹಾ ನಿಮ್ಮ ಕೂನ ಗುರ್ತ ಸರ್ವ ಸಿಂಗಾರ ಹೇಳ್ದಂಗಾದ್ರೆ ಆಹಾ ನಾ ಗುಡಿ ಒಳಗ್ ತಗೋತಾನ. ತಗೋತಾನೆ. ಯಮ್ಮ ನೀವು ಗುಡಿ ಹೊರಗ ಅನ್ನಕತ್ತ ನೋಡಿ. ಓಹೋ ಅಂದ್ರ ನಾವ್ ಯಾರದು ಪೂಜಾರಿ ಗೊತ್ತಾಗಿಲ್ಲ. ಇನ್ನ ಗೊತ್ತಿಲ್ಲ ಪಾಪ ಸಣ್ಣ ಹುಡುಗ ಅದ. ಯವ್ವ ಗುರ್ತ ಮಾಡಿ ತೋರ್ಸನಲ್ಲ. ಇವಾಗ ಗುರ್ತ ಮಾಡ್ಲಾ. ಆಗ್ಲಮ್ಮ ಪೂಜಾರಿ ಹೇಳ್ತಾನೆ ಕೇಳ. ಹಾ ಚಂದ ಬರ್ದು ಹೇಳ್ರಿ. ಮಳ್ಳ ಪೂಜೇರಿ ನೇನ ಪುಕ್ಕ ಪೂಜೇರಿ ನೇನ ಬಂದ ಕೇಳತಿ ಗೊಂದಿಲ್ಲನು ಲಗಳೇರ ಗಂಗಾ ಮಳ್ಳ ಪೂಜಾರಿ ನೀನ. ಪೂಜಾರಿ ಏನ ಚಾಪ ಯಾರ ಗಂಗಾ ನಾನ ಈರ ಪಕ್ಷಿ ಬಸವಂತ ಈರ ನನ್ನೆ ಪ್ರಾಣೆ ಹರಿ ಈರ ಪಕ್ಷಿ ಬಸವಂತ ಈರ ನನ್ನೆ ಪ್ರಾಣೇಶ್ವರ ಮಳ್ಳೆ ಪೂಜೇರಿ ನೀನ ಪುಟ್ಟ ಪೂಜೇರಿ ನೀನ ಬಂದ ಕೇಳತಿ ನಮನ ಗೊಂದಿಲ್ಲೇನು ಲಗಳೇರ ಗಂಗಾ ಹೊಲ ಕದ್ರ ಭರತಿಯೋ ಮರಿ ಕನಕಿ ವೈಯಾದಿಯ. ಪೂಜಾರಿ ಹೇಳ್ತೀನಿ ಕೇಳು. ಕನಕದ್ರ ಭರತಿಯೋ ಕಾಲ ನದರ ವೈಯಾದಿಯ. ಮಳ್ಳ ಪೂಜೇರಿ ನೀನಾ ಪುಟ್ಟ ಪೂಜೇರಿ ನೀನಾ ಬಂದ ಕೇಳದಿ ನಮನ ಗೊಂದಿಲ್ಲೇನೋ ಲಗಲೇರ ಗಂಗಾ ನಾನ ಲಗುಳ್ಯಾರ ಗಂಗಾ ನಾನ. ನಮ್ ಪೂಜಾರಿ ಅನಿಸ್ಬೇಡವ. ಏನಮ್ಮ ಪೂಜಾರಿಗೆ ನಾವು ಯಾರದ್ದು ಗುರುತು ಆಗಲಿಲ್ಲ. ಹಾ ಹಾ ನನ್ನ ಕೊಟ್ಟದು ಸ್ಯಾರ ಬೈಲ್ ಹೊಂಗಿಲ್ಲ. ಯಾರ ಬೈಲೊಂಗಲ್ಲ. ಎನ್ನ ತವ್ರ ಮನಿ ಬೈಲ್ವಡ ಹೌದು ಎರ ಪಕ್ಷಿ ಬಸವಂತ ಬಂದು ಮೈದುಂಡಾಗಬೇಕು. ಹೌದೇವ ಆ ಲಗಳರ ಹೆಸರು ಬಂದ ಎನಿಗೆ ಪ್ರಾಣಕಾಂತ ಆಗಬೇಕು. ಆಗ್ಬೇಕು. ಅಮ್ಮ ಎನಿಗೆ ಬಂದು ಲಗಳರ ಗಂಗಾ ಅಂತ ಹೇಳು. ನೀನ ಮೇಲ್ಮನಿ ಪರಮ ಅಂತ ತಿಳಿಸಮ್ಮ ಪೂಜಾರಿಗೆ. ಆಗ್ಲೇವ ಹೇಳ್ತಲ್ಲ ಇವ. ಯಪ್ಪ ಪೂಜಾರಿ ಯಪ್ಪ ಆ ತಂಗಿನ ಕೊಟ್ಟದು ಸ್ಯಾರ ಬೈಲೊಂಗಲ್ಲ ಅಂತಪ್ಪ. ಆಕಿ ತವರ ಮನಿ ಬೈಲ್ವಾಡ ಅಂತ. ಆ ಇರ್ಪಕ್ಷಿ ಬಸ್ಸು ಅಂತ ಬಂದು ಆಕಿ ಮೈದನ್ರ ಆಗ್ಬೇಕಂತ. ಲಗಳಾರ ಹಿರೇಶ್ವರ ಬಂದು ಆಕಿ ಕಾಸಿಯಪ್ಪ ಗಂಡ ಆಗ್ಬೇಕಂತ. ಆಕಿ ಲಗಳಾರ ಗಂಗಾ ನಾ ಮೇಲ್ಮನಿ ಪರಮ್ಮ. ಹೌದೇನಮ್ಮ? ಈಗಾರ ಗುರ್ತೈತೆ ಈಗ ಗೊತ್ತೈತ್ ನೋಡಿ ಅಮ್ಮ. ಯಪ್ಪ ಗುರ್ತೈತಲ್ಲ. ಹಾ ಯಪ್ಪ ಗುಡಿ ಏನ್ ಚಂದ ಮಾಡಿವಿ ಯಪ್ಪ ಸುತ್ತಮುತ್ತ. ಗುಡಿ ಫುಲ್ ಖರ್ಚು ಮಾಡಿವ್ರಿ ವರ್ಷ. ಕನಕ ಪಡಿಯಲ್ಲಿ ಗುಡಿ ತುಂಬಾ ಹರಿವೈತಿ. ಗುಡಿ ಅಂದ ಕಸ ಹೊಡೆದಾನ ಯಾಂಬಲ್. ಅವು ಮತ್ತ ಪ್ರಾಣಿ ಪಕ್ಷಿ ಎಲ್ಲಿ ಹೋಗಂದ್ರಿ? ಗುಡಿ ಗುಂಡಾರದಾಗ ವಾಸ ಮಾಡವು. ಅಟ ಕಸ ಹೊಡಿ ಯಪ್ಪ ಏನ್ ನೋಡಿದನ. ಕಸ ಹೊಡಿದು ಹಾ ನೀವ್ ಎದಕ್ ಬಂದಿರಿ? ಯಪ್ಪ ನಮ್ಗ ಹಂಗಾಗ ಮಕ್ಳು ಬೇಕಾಗ್ಯಾವ. ಮಕ್ಳು ಬೇಕಾಗ್ಯಾವ. ಹೌದು ಮಕ್ಳು ಬೇಕಾದ್ರ ಅವ್ರ ಹೊಡಿಬೇಕು. ಜಕ್ಕಿಸದ ಸೀರಿ ಸೆರಿಗಿಲಿ ಹೊಡಗಬೇಕು. ಹೌದಾ
ಯವ್ವ ನನ್ನ ಮಗಳ ಗಂಗವ್ವ ಏನಂತ ಪೂಜಾರಿ ಅಂತಾನು ಹಾ ಹಾ ಯಪ್ಪ ನಾವ್ ಬಂದ್ ಬಾಳ್ ಹೊತ್ತು ಗುಡಿ ತುಂಬಾ ಕನಕಾಪುರಿ ಹೇಲ್ ಬಿದ್ದೈತಿ ಅಂತಾನೆ ಹಾ ಹಾ ಯಮ್ಮ ನೀವ್ ಎದಕ್ ಬಂದ್ರಿ ಅಂತ ಕೇಳಿದವ ನಾವ್ ದೇವ್ರಿಗೆ ಬಂದಿ ಅನ್ಬೇಕಿಲ್ಲ ಯಪ್ಪ ದೇವ್ರಿಗೆ ಬಂದಿವ್ ನಮ್ಮ ಮಕ್ಳು ಬೇಕಾಗ್ಯಾನ ಹಾ ಹಾ ಯಮ್ಮ ಮಕ್ಳು ಬೇಕಾದ್ರೆ ನೀವ ಜಕ್ಕಸ್ತಾ ಹೊಡ್ರಿ ಅನ್ನಕತ್ತಾನ ಇವ ಹ್ಮ್ 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 ಅಂದ್ರ ನೀವ ಹೊಡೀರಿ ಅಂತಾನ ಹಾ ಹಾ ಯಮ್ಮ ಈ ಸದ್ದ ಮಕ್ಕಳ ನನಗ್ ಬೇಕಾಗ್ಯಾವ ಹೌದ್. ನನ್ನ ಮುತ್ತಿನ ಸೈಗೆ ನನ್ನ ಗುಡಿ ಕಸ ಹೊಡಿತೀನಿ ಇಬ್ರು ಸರದ ಸೈಡ್ ನಿಂದ್ರು ಅಂತಾರ ಆಗ್ಯವ. ಏನಮ್ಮ ಗುಡಿ ಕಸ ಅಂತ ಹೊಡೆದಂಗಾಯ್ತು ಯವ್ವ ಒಂದ್ ಸರಿಗೆ ನೀರ್ ಕೊಡು ಬಸವಂದಿರಿಗೆ ಸ್ನಾನ ಮಾಡ್ಸಂತ ಹೇಳಿ ಯಪ್ಪ ಪೂಜಾರಿ ಹಾ. ಇದ ಒಂದ ಚರಿಗೆ ನೀರ್ ತಗೊಂಡೆ ಹಾ. ದೇವ್ರಿಗೆ ಸ್ನಾನ ಮಾಡ್ಸಪ್ಪ ಯಮ್ಮ 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 ನೋಡ್ರಿ ಯವ್ವ ಈಗ ನೋಡಾಕತ್ತನ್ಗಪ್ಪ ಆ ಏ ತಮ್ಮ ಪೂಜಾರಿ ಹಾ ಹೇಳಮ್ಮ ಅಲ್ಲ ದೇವ್ರಿಗೆ ನಾವು ನೀರ್ ಕೊಟ್ರೆ ಹಾ ಶಿವ 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 ಅಂತ ನೀನ ಕೈ ಕಾಲ್ ಮಾಡಿ ತಕೊಂಡ್ಬಿಟ್ಟಿಯಲ್ಲ ಏನ್ ಬೇ ಅಮ್ಮ ಹಾ ನಾ ಮುಂಜಾನೆ ಎದ್ದು ಹಾ ನಾ ಜಳಕ ಮಾಡಿ ಹಾ ಕಬ್ಬಿನ ಮೇಲೆ ಇಬ್ಬನಿ ನೀರ್ ತಂದ ಹಾ ನಮ್ಮ ಬಸವನನ್ನ ಸಿತಾಳ ಮಾಡಿದ್ದನು ಹಾ ಹಾ ನಿಮ್ಮ ನೀರ್ ಇಲ್ಲ ಕಿನಾಲ್ ನೀರ್ ಅಂತೇಳಿ ಹಾ ಹಾ ನಾನೇ ಕೈ ತಕೊಂಡ್ಬಿಟ್ ನೋಡಮ್ಮ ಓಹೋ ಹಿಂಗಯ್ಯಪ್ಪ ಯವ್ವ ನನ್ನ ಮಗಳ ಗಂಗವ್ವ ಯಮ್ಮ ಯಾಕ ಪೂಜಾರಿ ಅಂತಾನು ಹಾ ದೇವ್ರಿಗೆ ನಾವು ನೀರ್ ಕೊಟ್ರಿಪ್ಪ ನೀ ಯಾಕೆ ಜಳಕ ಮಾಡಿದೆ ಅಂತ ಕೇಳಿನಿ ಕೇಳಿದ್ರೆ ಏನಂದ ಏ ಅಮ್ಮ ಬೆಳಗಿನ 5 ಗಂಟೆಗೆ ಕೆದ್ದ ಕಬ್ಬಿನ ಮೇಲೆ ಬಿದ್ದಂತ ಇಬ್ಬನಿ ನೀರ್ ತಂದ ದೇವ್ರಿಗೆ ಶೀತಾಳ್ ಮಾಡೀನಿ ನೀವು ಕೊಟ್ಟಂತ ನೀರ ನನಗ ನೋಡಿ ಅಮ್ಮ ಅಂತ ನೀವು ನನಗ ಅಂತ ಯವ್ವ ಇನ್ನ ಎಣ್ಣಿ ಕೊಡು ಕೊಡುವ ಯಪ್ಪ ಪೂಜಾರಿ ಯಮ್ಮ 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 ನೋಡ್ರಿ ನೋಡಾಕತ್ತನ ಪೂಜಾರಿ ಹಾ ದೇವ್ರಿಗೆ ನಾವ್ ಎಣ್ಣಿ ಕೊಟ್ರೆ ಹಾ ನಿನ್ನ ತಲೆಗೆ ಹಚ್ಕೊಂಡಲ್ಲೋ ನನ್ನ ಮಗನ ಏನ್ ಬೇ ಅಮ್ಮ ಹಾ ನೀ ಹುಚ್ಚ ಕಲ್ಪನಾ ತಿಳ್ಕೊಂಡಿ ನಮ್ಮ ಬಸವನಗ ಹಾ. ಚಾಜಾ ಕುಸುಬಿ ಎಣ್ಣಿ ತಂದ ಹಾ ಬಸವನಿಗೆ ಸಿತಾಳ ಮಾಡಿದ್ದನು ಹೌದು ನಿಮ್ಮ ಎಣ್ಣೆ ಇಲ್ಲೇ ಕಾಟಾಳ್ ಕೂಟಾಳ ಐತೆ ಅಂತೇಳಿ ನಾನು ಹಚ್ಕೊಂಡ್ಬಿಟ್ಟು ನೋಡಮ್ಮ ಯವ್ವ ನನ್ನ ಮಗಳ ಗಂಗವ್ವ ಯಮ್ಮ ಯಾಕ ಪೂಜಾರಿ ಅಂತಾನ ಹಾ ಹಾ ದೇವ್ರಿಗೆ ಎಣ್ಣಿ ಕೊಟ್ರ ನೀನ್ ಯಾಕೆ ಹಚ್ಕೊಟ್ಟಪ್ಪ ಅಂತ ಕೇಳಿನಿ ಯವ್ವ. ಕೇಳಿದ್ರೆ ಏನಂದ ಯವ್ವ ಬೆಳಿಗ್ಗೆ ಎದ್ದ ಹಾ ಗಾಣಿಗಾರ ಮನೆಗೆ ಹೋಗಿ ಹಾ ಬಿಳಿ ಕುಸುಬಿ ಎಣ್ಣಿ ಯವ ಗಾನಕ್ ಹಾಕಿ ಎಣ್ಣಿ ತಂದ ಹಾ ಬಸವಂದರು ಹೆಣ್ಮಜನ ಮಾಡ್ಯಾನಂತ ಮಾಡ್ಯಾರು ನಾವು ಕೊಟ್ಟಂತ ಎಣ್ಣಿ ಆ ಅಂಗಡಿಯಿಂದ ಈ ಅಂಗಡಿಯಿಂದ ಕೂಟಾಡ್ತೈತಿ ಅಂತ ಹೇಳಿ ತನ್ನ ತಲೆಗೆ ಹಚ್ಕೊಂಡಾನಂತೀವ ಯಮ್ಮ ಹೀಗತ್ತ ಯಮ್ಮ ಆದ್ರೂ ಆಗ್ಲಿ ಹಾ. ಇನ್ನ ಕುಕ್ಮ ಇಬ್ಬತಿ ಹೂವ ಪತ್ರದವ ಬಸವಂದಿ ದರ್ಸ್ ಅಂತ ಹೇಳುವ ಯಪ್ಪ ಪೂಜಾರಿ ಈ ವಿಭೂತಿ ಕುಂಕುಮ ಯಮ್ಮ 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 ನೋಡಲಿ ನೋಡಾಕತ್ತಾನೆ ಇವ ನೋಡಾಕತ್ತಾನೆ ಪೂಜಾರಿ ಹಾ ದೇವ್ರಿಗೆ ನಾವು ಈ ಬುತ್ತಿ ಹಚ್ಚಾಕ ಕೊಟ್ರೆ ಹಾ ಈ ಬುತ್ತಿನೂ ನೀನ ಹಚ್ಕೊಂಡಿ ಹಾ ಕುಂಕುಮನೂ ನೀನ ಹಚ್ಕೊಂಡಿ ಹಾ ಪೂಜಾರಿ ಹಿಂಗೆಲ್ಲ ಯಾಕೆ ಮಾಡಿದಿ ನಾ ಹಚ್ಕೊಂಡ್ರೆ ನಮ್ಮ ಬಸವನ ಹಚ್ಕೊಂಡಂಗ ನೋಡಿ ಅಮ್ಮ ಯವ್ವ ಯಮ್ಮ ಯಾಕ ಪೂಜಾರಿ ಅಂತಾನ ಹಾ ಹಾ ಯಮ್ಮ ಈ ಬುತ್ತಿ ನಾ ಹಚ್ಕೊಂಡಂಗ ಆದ್ರೆ ಹಚ್ಕೊಂಡ್ರೆ ನನ್ನ ಬಸವಂದ್ರ ಹಚ್ಕೊಂಡಂಗ ಅಂತ ಹೇಳ್ತಾನೆ ಇವ. ಯಮ್ಮ ಹೀಗತ್ತಾರೆ ಹಾ. ಯಮ್ಮ ಆದ್ರೂ ಆಗ್ಲಿ ಯಮ್ಮ ಬರ್ತಾನೆ ಸದ್ದ ಹಾ. ಬೆಳೆ ಬೆಳ್ತಾನ ಬ್ಯಾಳೆಕಾಯಿಗೆ ನಾಡಾತದ ಅಡಿಗೆ ಮಾಡ್ಕೊಂಡ್ ಬಂದಿವಿ ಮಾಡ್ಕೊಂಡ್ ಬಂದಿವಲ್ಲ ಇವ. ಯಮ್ಮ ಬಸವಂದರಿಗೆ ನೈವೇದ್ಯ ಕೊಡುವ ಯಪ್ಪ ಪೂಜಾರಿ ಹಾ ಈ ನೈವೇದ್ಯ ತಗೊಂಡೆ ಹಾ. ದೇವ್ರಿಗೆ ಎಡಿ ಹಿಡಿಯಪ್ಪ ಯವ್ವ ನನ್ನ ಮಗಳೇ ನಿಂದ ಇರ್ಲಿ ಇರ್ಲಿ ಮೊದಲ ನಂದ ನೈವೇದ್ಯ ಕೊಡ್ತಾನೆ ಇವ. ಕೊಡುವ ಕೊಡು ಯಪ್ಪ ಹಾ. ತಗೋ ಈ ನೈವೇದ್ಯ ನಂದು. ಏನ್ ಬೇ ಅಮ್ಮ ಹಾ. ಈ ನಿವಾದಿ ಯಾರ್ದ ಯಪ್ಪ ಇದು ನಂದು ಕರೆ ಹೇಳಮ್ಮ ಯಾಕೆಪ್ಪ ಇದು ಯಾಕೋ ಒಂದ್ ಸ್ವಲ್ಪ ವಾಸನೆ ಬರದ ಅಂದ್ರ ನಿನ್ನೆ 3 ಸಂಜಿಲಿ ಮಾಡಿದೀವಪ್ಪ ಹಾ ವಾಸನೆ ಬರದೈತಿ ಇದು ನಮ್ಮ ಬಸವನಿಗೆ ನಡೀದುಲ್ಲ ತಾಜಾ ಮಾಡ್ಕೊಂಡ್ ಬರ್ಬೇಕಣ ಹಾ ತಾಜಾ ಮಾಡ್ಕೊಂಡ್ ಬರ್ಬೇಕ ಯವ್ವ ನನ್ನ ಮಗಳ ಗಂಗವ್ವ ಯಮ್ಮ ಯಾಕ ಈ ನಿವಾದಿ ನಿನ್ನೆ 3 ಸಂಜಿಲಿ ಮಾಡಿದ್ರು ನಡಿದಿಲ್ಲ ಅಂತ ನಡೆದಿಲ್ಲ ಈಗ ತಾಜಾ ಇವತ್ತು ಬೆಳಿಗ್ಗೆ ಮಾಡ್ಕೊಂಡು ಬಂದದನ್ನ ಎಡಿಬೇಕಂತ ಅದ ಯಪ್ಪ, ಬೇಕಂತ ಇದನ್ನ ಅರ್ಥ ತಗೋ. ಯಮ್ಮ ಇದನ್ನ ಯಾರು ಮಾಡ್ಯಾರು ಇದನ್ನ ನನ್ನ ಮಗಳ ಗಂಗೋ ಮಾಡ್ಯಾಳ ಅಂದಾಗ ಟಳ ಟಳ ಹೊಳ್ಯಾತವು ಒಟ್ ಘಮ ಘಮ ನಾರಾತೈತಿ ಹಾ 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 ಏನ್ ಗಂಗಾನ ಹೋಳಿಗೋ ಏನ್ ಗಂಗಾನ ಹೋಳಿಗೆ ಯಮ್ಮ 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 ನೋಡಿದಿ ನೋಡಿದಿ ಯಾಕಂದ್ರ ಹಾ ಎಡಿ ಒಳಗೆ 2 ಸಲ ಎಣ್ಣೆಸಿ ನೋಡಿದ ಹಾ ನೋಡಿ ಕೆಸನ ಎಲ್ಲಿ ದೇವ್ರಿಗೆ ನಾ ಎಡಿ ಹಿಡಿತಾನಂತನ ಅವೇನು ಎಡಿ ಹಿಡಿಲಿಲ್ಲವ ಹಿಡಲಿಲ್ಲವಾ ಬಸವನ ಕಡೆ ಹಿಂದ ಭುಜ ಮಾಡಿದ ಹಾ ಮಂದಿ ಕಡೆ ಮುಖ ಮಾಡಿದ ಮಾಡಿದ ಶಿವ ಶಿವ ಅಂತ ಹೇಳಿ 5 ಸಲ ಸುತ್ತಿಗೆ ತಾನ ಹೊಡೆದ್ ಬಿಟ್ಟ ಯಾಕ ತಾನ ತಿಂದು ಕೇಳ್ಕೊಂಬ ಆ ಹೊಡೆದಾನೆ ಮತ್ತ ಮುಂದೆ ಗುಳ್ಬಿಟ್ಟು ಹೊಟ್ಟಿ ಬಂದೈತಿ ಹಾ ತಿಂದ ತಿಂದ ಹೌದು ಹಾ ಬಸವನ ಎಡಿ ಉಂಡ ಹೋದ ವರ್ಷದ ಮನುಷ್ಯ ಈಗ ಇಲ್ಲ ಹಂಗೆ ಆಗೋದಲ್ಲ ಚೇಂಜ್
ನೋಡಿ ಅಮ್ಮ ಈಗ ಪೂಜ್ಕಿ ಉಪಚಾರ ಅಂದ್ರೆ ಶ್ರಾವಣದಾಗ ಹೋಗಿ ಬಾಳ ಇರುದನ ಮತ್ತೆ ಗಣಾಚೌತಿಯಾಗ ಹೋಗಿ ಬಾಳ ಹೋಗಿ ಬಾಳ ಮತ್ತೆ ತಿಂದ ಮತ್ತೆ ಬರುದಿಲ್ಲ ಬರೋದನ ಯಪ್ಪ ಹೌದು ಯಪ್ಪ ಪಾಂಡ್ರಂಗನ ಸೇವಾನ ಮಾಡ್ತೀವಿ ಅದ್ರದ್ದು ಬರ್ತೈತಿ ಹೋಗಿ ಬಾಳ ಸಂತೋಷ ಆತಿಯಪ್ಪ ನಾವ್ ಬಂದ್ ಬಾಳ ಹೊತ್ತಾತಿಯಪ್ಪ ಹಾ ಕಪ್ರಾಚಿ ಕಾಯಿ ಹೊಡೆದ್ ಕೊಡಿಯಪ್ಪ ಹಾ ಏನ್ ಬೇ ಅಮ್ಮ ಹಾ ನಿಮ್ಮ ಕಾಯಿ ಕೊಡುವಂತ ಕ್ಯಾಗು ಹಾ ಹಾ ಆಗುತ್ತೆ. ಯವ್ವ ನನ್ನ ಮಗಳೇ ಗುಡಿ ಬಾಳ ಚಂದ ಯವ್ವ, ಐತಿ ಆಮೇಲೆ ಕಾಯಿ ಹೊಡ್ಸ್ಕೊಂಡ್ ಬರೋಣಂತ ಆಹಾ ಸ್ವಲ್ಪ ಜಾತ್ರೆ ತಿರ್ಗಾಡಿ ಆಹಾ ಯಾಕ ನಮ್ ಮುದುಕು ಒಂದ್ ಹಾಕಿದಾರ ಜೋಡ್ನಿ ಹೇಳ್ಯಾನ ಆಹಾ ಒಂದಿಟ್ಟು ಹಂಗ ಬವ್ವ ಕಿಲಿಪ ಅವನ ತಗೊಂಡ್ ಬರೋ ನಡಿಯವ ಹೊಳಿ ಬರ್ತೀವಿ ಅಂತ ಹೇಳಿ ಪೂಜಾರಿ ಹಾ ವಾಳಿ ಬರ್ರಿ ಅಮ್ಮ